पहचान लो मैं हूँ डॉन 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 मुझको पहचान लो मैं हूँ डॉन ಆಸೆ ದುರಾಸೆ ದುರಾಸೆಗೆ ಸಿಕ್ಕು ಅನೇಕ ಜನ ನಗರದ ನಾಯಕರು ಸತ್ತು ಹೋದರು. ಹೆಣ್ಣಿಗಾಗಿ ಸತ್ತ ರಾವಣ, ಮಣ್ಣಿಗಾಗಿ ಸತ್ತ ದುರ್ಯೋಧನ, ಇನ್ನು ನನ್ನ ಮಾವನ ಆಸ್ತಿಯ ಆಸೆಗಾಗಿ ಸತ್ತು ಸುಡುಗಾಡು ಸೇರುವನು ಆ MLA ಜಯರಾಜ್. ನನ್ನ ತಂದೆಯನ್ನು ನಿನ್ನ ಜೊತೆ ಇರಿಸಿಕೊಂಡು ನೀತಿಗೆಟ್ಟ ಹೆಣ್ಣನ್ನು ಅವನಿಗೆ ಮದುವೆ ಮಾಡಿ ನನ್ನ ಮಾವನ ಆಸ್ತಿ ಹೊಡೆಯಲು ಹೊಂಚು ಹಾಕಿದೆಯಾ ಬದ್ಮಾಶ್? ಅದೆಂದಿಗೂ ಸಾಧ್ಯವಿಲ್ಲ. ನೀನು ಗಂಡಸೆ ಆಗಿದ್ರೆ ನನ್ನ ಮಾವನ ಆಸ್ತಿಗೆ ಕೈ ಹಾಕಲೇ. ಕೈ ಹಾಕಿದ ನಿನ್ನ ಕೈಯನ್ನು ಕತ್ತರಿಸಿ ಬಿಡುವನು ನನ್ನ ಚಿಕ್ಕಪ್ಪ. ಹುಷಾರ್. ಈ ಕಲಿಯುಗ ಎಂಬ ಕಲಿಯುಗದಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಲ್ಲನು ಎಂಬ ಈ ಮಾತಿಗೆ ಆ ಸುಂದರನ ಹೆಂಡತಿ ಪ್ರೀತಿನೇ ಸಾಕ್ಷಿ. ಅಕ್ಕರೆಯಿಂದ ಕೊಕ್ಕಿ ಕೊಕ್ಕಿ ತಿನ್ನುವೆ ಆ ನಿನ್ನ ತಂಗಿ ಜ್ಯೋತಿಯನ್ನು ಅಂದು ಹುಲಿಯನ ಕೈ ಹಿಡಿದ ನೀನು ಇಂದು ನನ್ನ ನೀತಿ ತಪ್ಪಿದ ಗರ್ತಿಯಾದೆಯಲ್ಲ. ಆ ರಾಮನ ಸೀತೆಯನ್ನು ಹೊತ್ತೊಯ್ದಂತೆ ಆ ಜ್ಯೋತಿಯನ್ನು ಹೊತ್ತೊಯ್ದು ಅವಳ ಆಸ್ತಿಯನ್ನೆಲ್ಲ ಸರ್ವಾಧಿಕಾರಿ ಆಗದಿದ್ದರೆ ನನ್ನ ಹೆಸರು ಶರತ್ ಸರ್ದಾರ್ನೇ ಅಲ್ಲ. ಮಿಸ್ಟರ್ ಶರತ್, ಎಷ್ಟೊಂದು ವೇಗದಿಂದ ಹೊರಟಿದ್ರಲ್ಲ, ಯಾಕೆಂತ ಕೇಳಬಹುದೇ? ವೆಲ್ಕಮ್ ಪ್ರೀತಿ, ವೆಲ್ಕಮ್ ವೆಲ್ಕಮ್. ನಿನ್ನನ್ನೇ ನೋಡಬೇಕೆಂದ ಹೋಗಿದ್ದೆ, ಅಷ್ಟರೊಳಗೆ ನೀನೇ ಬಂದೆಯಲ್ಲ, ಇರಲಿ ಸಂತೋಷ. ಶರತ್, ಅವತ್ತು ಒಂದು ವಿಷಯ ಹೇಳ್ತೀನಂತ ಹೇಳಿದ್ರಲ್ಲ, ಅದೇನಂತ ಹೇಳ್ಬಹುದೇ? ಅದು ಅಂತಿಂತ ವಿಷಯವಲ್ಲ ಪ್ರೀತಿ, ಜೀವ ಸಜೀವಾಗುವ ವಿಷಯ. ಅಂದ್ರೆ ಅಂದರೇನಿದೆ ಪ್ರೀತಿ, ಹೆಸರಿಗೆ ಮಾತ್ರ ನಿನ್ನ ಗಂಡ, ಎರಡನೇ ಹೆಂಡತಿಯನಾಗಿ ನಿನ್ನನ್ನು ಸ್ವೀಕರಿಸಿಕೊಂಡು ಮೂರನೆಯ ಮಡದಿಯನಾಗಿ ಆ ಜ್ಯೋತಿಯನ್ನು ಸಂಪೂರ್ಣವಾಗಿ ವರ್ತಿಸುತ್ತಿದ್ದಾನೆ. ಶರತ್, ಪ್ರೀತಿ, ನೀ ಚೀರಿಕೊಂಡರೆ ನಾನೇನು ಮಾಡಲಿ? ಹೇಳುವ ಕರ್ತವ್ಯವಿತ್ತು, ಹೇಳಿದೆ ಅಷ್ಟೇ. ಇನ್ನು ನಿನ್ನ ಇಚ್ಛೆ. ಶರತ್, ಎಂತ ದುರ್ಘಟನೆ ನಡೆಯಿತು ನನ್ನ ಬಾಳಿನಲ್ಲಿ. ಈಗ ನಾನೇನ್ ಮಾಡ್ಬೇಕೆನ್ನುವುದು ನನಗೊಂದು ತಿಳಿತಾನೆ ಇಲ್ಲ. ಅದಕ್ಕಿರೋದು ಒಂದೇ ದಾರಿ ಪ್ರೀತಿ. ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ನಿನ್ನ ಬಾಳು ಬಂಗಾರವಾಗಿ ಶೃಂಗಾರದ ಅಪ್ಪಟ ಮಂಚವೇರುತ್ತೆ ಜಪ್ಪೀತಿ. ಇಲ್ಲಾಂದ್ರೆ
ಆ ಜ್ಯೋತಿ ಹಾಕಿದ ಹಳಚಿದ ಅನ್ನವನ್ನು ತಿಂದು ಜೀವಿಸಬೇಕಾಗುತ್ತದೆ. ಹಾಗಾದ್ರೆ ಆ ಜ್ಯೋತಿಯನ್ನು ಗುಂಡಿಟ್ಟು ಕೊಂದು ಬಿಡಲಿ. ಛೇ 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 ಛೇ, ಅವಳನ್ನು ಕೊಂದರೆ ನಿನ್ನ ಬಾಳಿಗೆ ಎಂದೂ ತೃಪ್ತಿ ಆಗಲಾರದು ಪ್ರೀತಿ. ಮೊದಲು ಆ ರಾಜನ ಹುಲಿಯನ ಸಹಿತಗೊಂಡು ನಿನ್ನ ಗಂಡನಿಗೆ ಪ್ರಾಮಾಣಿಕತೆಯ ನಟನೆ ಮಾಡಿ ಮನೆಯಿಂದ ಆಚೆ ತಳ್ಳಿಸಿ ಸಹಿ ತೆಗೆದು ಬಿಡು. ಆಮೇಲೆ ಏನಿದೆ ಪ್ರೀತಿ, ಆ ಜ್ಯೋತಿ ಮಾಡಿದ ಮೈ ತೀರಿಸಬೇಕಾದರೆ ಹುಲಿಯ ನನ್ನನ್ನು ಬಲಾತ್ಕರಿಸಲಿಕ್ಕೆ ಬಂದನಂತ ನಿನ್ನ ಗಂಡನಿಗೆ ಹೇಳಿ ಅವನು ಮನೆಯಿಂದ ಆಚೆಗೆ ಬಿಡು. ವಾವ್, ಗುಡ್ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ಈ ಐಡಿಯಾ. ಒಂದು ವೇಳೆ ನಿನ್ನ ಗಂಡ ನಿನ್ನ ಜೊತೆಗೆ ಸಂಪೂರ್ಣವಾಗಿ ವರ್ತಿಸಲು ಬಂದರೆ ಅವನ ಗುಂಡೆದೆಗೆ ಗುಂಡು ಹಾಕಿ ಬಿಡು. ಇದೇನಿದು, ತಾಳಿ ಕಟ್ಟಿದ ಗಂಡನ್ನು ಕೊಂದ್ರೆ ಮುಂದೆ ನನ್ನ ಗತಿ ಏನು? ಪ್ರೀತಿ, ಶ್ರೀ ಸಂಪತ್ತನೆ ಹೊತ್ತುಕೊಂಡು ನಿಂತಿರುವಾಗ ಮುಂದೆ ನಾ ನಿಲ್ಲವೇ ಚಿನ್ನ. ಆಹಾ, ಎಂತ ಚಾಣಾಕ್ಷತೆಯಲ್ಲಿ ನಿಮ್ಮದು. ಬಾಡಿ ಹೋಗುತ್ತಿರೋ ನನ್ನ ಬಾಳಿಗೆ ಹೊಸ ಚೈತನ್ಯ ತಂದಿದ್ರ. ನಿಜವಾಗ್ಲೂ ನಾನೆಷ್ಟು ನಿಮಗೆ ಚಿರುಣೆ ಆಗ್ಬೇಕೆನ್ನೋದು ನನಗೊಂದು ತಿಳಿತಾ ಇಲ್ಲ. ಈ ಮನಕಂಠನ ಮನೆ ತನೆಯುವಂತೆ ಒಂದು ಪ್ರೇಮದ ಗೀತೆ. ಪ್ರೀತಿಯೇ ಐ ಲವ್ ಯು, ಓ ಪ್ರೀತಿಯೇ ಐ ಲವ್ ಯು. ಹರುಷ ನಿಜವೇ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ. ಅರಳುವ ಪ್ರೇಮಕ್ಕೆ ಈ ಜನ್ಮವೇ ಪರವಶ. ಹರುಷ ನಿಜವೇ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ. ಪ್ರೀತಿಯೇ ಐ ಲವ್ ಯು, ಓ ಪ್ರೀತಿಯೇ ಐ ಲವ್ ಯು. ಪಂಡಿತನಿಂದ ನಿನ್ನ ಒಳಗಿಂದ ನನ್ನ ಧೂಳುಗಳು, ನಿನ್ನ ಒಳಗಿಂದ ನನ್ನ ಹೃದಯನ ರುಚಿ ಕಮಲಗಳು. ಯಾರು ಎದುರಾದರು ಪ್ರೀತಿ ದೂರಾಗುವುದು, ಯಾರು ಎದುರಾದರು ಪ್ರೀತಿ ದೂರಾಗುವುದು. ಹರುಷ ನಿಜವೇ ಮೊದಲ ಹರುಷ, ಈ ನಿಮಿಷ ಇರಲಿ 100 ವರುಷ. ಅರಳುವ ಪ್ರೇಮಕ್ಕೆ ಈ ಜನ್ಮವೇ ಪರವಶ. ಲಾಲರಲ ಲರಲ ಲಾರಲ ಲಾಲರಲ ಲರಲ ಲಾರಲ. ಶರತ್, ನಾನಿನ್ ಬರ್ಲಾ? ಬಾಯ್. ಬಾಯ್ ಬಾಯ್, ಹೋಗು ಹುಚ್ಚು ಹೆಣ್ಣೆ, ಹೋಗು ಹೋಗು. ನಿನಗೇನು ತಿಳಿಯುತ್ತದೆ ಈ ಶರತ್ತನ ಮಾಯಾತ್ತು ತಂತ್ರ? ಈ ಮಾಯಾತ ತಂತ್ರ ಮುಳ್ಳಿನ ತಂತಿಯಲ್ಲಿ ಸಿಲುಕಿಕೊಂಡಿರುವೆ ಎಂದಾಗ ಪ್ರೀತಿ ಅಕ್ಕರೆಯಿಂದ
ಆ ನಿನ್ನ ತಂಗಿ ಜ್ಯೋತಿಯನ್ನು ಕುಕ್ಕೆ ಕುಕ್ಕೆ ತಂದು ಇದೇ ಪಂಜರಕ್ಕೆ ನಿನ್ನನ್ನೇ ರಂಜನೆಯಾಗಿ ಮಾಡಿ ಇಲ್ಲಿಗೆ ಪ್ರಾರಂಭವಾಯಿತು ಈ ನನ್ನ ಕಪ್ಪಟ ನಾಟಕದ ಮೊದಲನೇ ಪ್ರಯೋಗ. ಉಲ್ಲಾಸದ ಹೂಮಳೆ ಮಿನುಗುತ್ತಿದೆ ಸಂತೋಷದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ ಮುಂಜಾನೆಯಲ್ಲಿ ಮುಸಂಜೆಯುನಿ ನನ್ನೆದೆಯ ಬಡಿದವನಿ ಹೃದಯದಲ್ಲೇ ಬೆರೆತವನಿ ಮೊದಲು ನನ್ನೊಳಗೆ ಉದಯಿಸಿದ ಆಸೆಯುನಿ ನನ್ನವನೇ ಎಂದಿದುನಿ. ಛೇ 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 ಇವನು ಹೆಣ್ಣಿನ ಜೀವನ ಇಷ್ಟೊಂದು ಕಷ್ಟದಾಗ ಐತೆ ಅನ್ನೋದು ನನಗೆ ಅಷ್ಟ ಗೊತ್ತಾಗೋದಿಲ್ಲ ನೋಡ್ರಿ ಅವನು. ಆ ಸೌಕರ್ಯ ಮನ್ಯಾಗ ಎಂದ ಅಡಿಗೆ ಮಾಡಕ್ ಹೋಗಿ ರಗಡಾಗಿ ಹೋಗಿತ್ತು. ಅಲ್ಲ ಅಲ್ಲಿ ಹೋಗಿ ಅಡ್ಗೆ ಕೆಲಸ ಮಾಡ್ಬೇಕಾ, ಬಾಂಡಿ ತಿಕ್ಬೇಕಾ, ಬಟ್ಟೆ ತೊಳಿಬೇಕಾ, ಅದನ್ನ ಮುಗಿಸ್ಕೊಂಡು ನಾನು ಎಲ್ಲರ ಅವನು ಹಾದ್ಯಾಗ ಹೊಂಟ್ನಿ ಅಂದ್ರ ಅದನ್ನಲ್ಲ ಛತ್ರಿನ ನಮಗ ಅವೊಬ್ಬ ಛತ್ರಿ ಇಟ್ಕೊಂಡು ಬುಸ್ ಅಂತ ನಾಗಿರ ಹಾವಿನ ಗತಿ ಹೆಡಿ ತಕೊಂಡು ಅವನಿಗೆ ಮನ್ಯಾಕ ಬರ್ತಾನ. ಇನ್ನು ಅದು ಬ್ಯಾಸತ್ತೆ ಅಂತ ಹೇಳಿ ನಳದ ನೀರಿಗೆ ಹೋದ್ರ ನೀರ್ ಸಾಬನ್ ಗತಿ ಈ ಅದಾನಲ್ಲ ಸಿದ್ಧ ಸಿಪಾಯಿ ಅವನು ಸೀಟು ಹುಡ್ಕೋತ ಬೆನ್ನ ಹತ್ತಾನ. ಹಿಂಗ್ ನಡೆದಾಗ ನಾ ಯಾರನಂತ ಮದ್ವೆ ಆಗ್ಬೇಕಂತ ಗೊತ್ತಾಗೋಲ್ದು. ನೋಡೋಣಂತ. ಏ ಸಿಂಗಾರಿ ಯಾಕೆ ಮದುವೆ ಆಗ್ತೇನೆ ನಾನು ಹುಲ್ಲು ಇಟ್ಟಿ ರಾಜ. ಅಯ್ಯಯ್ಯಯ್ಯ ಅಡಿಗೆ ಮನೆ ಚೆಲ್ವಾ ಲೇ ನಿಮ್ಮವನು ನೀ ಯಾ ಗಂಡು ನೀನು ಹರಕರ ಬರೀ ಚಂಡ ಅಲ್ಲ ಯಾ ಗಂಡ ಅಂತ ನೀನ ಮದ್ವೆ ಆಗ್ಲಿ ನಾನು ಇದೆಲ್ಲ ಕೆಲಸ ಆಗೋದಿಲ್ಲ. ನಾ ಮದ್ವೆ ಅಂತ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನನ್ನ ಮದ್ವೆ ಆಗೋ ಹುಡುಗ ಬ್ಯಾರೇನದಾನ. ಅಯ್ಯೋ ಈ ಬೆಂಕಿ ಮೇಲೆ ಕೈ ಹಾಕವ ಸುಂಕು ಚಂಡ. ಹೌದಾ ಹಿಂಗಂತೀಯ? ಹೇಳ್ತೀನಿ ಹೇಳ ಬರ್ತಾನ. ಯಾಕೆ ಮದುವೆ ಆಗ್ತೀನಿ ಅನ್ನೋದನ್ನಲ್ಲ ಮೈಸೂರು ರಾಜನಂಗ. ಅಯ್ಯಯ್ಯ ನಿಮ್ಮವನ್ ಪಂಡ್ರಪುರದ ಪೆಂಡ್ರಿ ಮಗನ ಅಲ್ಲಿ ನೀಯ ಮೈಸೂರು ಮಹಾರಾಜನು ನಿನ್ನ ಮಗ ನೋಡಿದ್ರ ಜಂಗ್ ಹತ್ತಿದ್ದ ಡೊಂಕ್ ನಳ ಆಗೈತಿ ಮದುವೆ ಹಾಕಾನಂತಿ. ಜಂಗ್ ಹಾಯ್ತಿದ್ ರೊಂಕ ನಳದಿಂದ ಹಾಸಿ ನಿನ್ನ ಕೊಡಕ್ ನೀರ್ ಬಿಟ್ಟಿನಂದ್ರ 2 ವರ್ಷದಾಗ ಅಪಕ್ಷನ್ ಆಗ್ತೈತಿ ನೋಡ ಹುಷಾರ. ಅದ ಹೆಂಗ ಆಪರೇಷನ್ ಆಗತ್ತ ನಾನು ನೋಡ್ತೀನಿ. ಹೆಂಗಾಗತ್ತ ನೋಡೇ ಬಿಡ್ತೀನಿ ಆಪರೇಷನ್. ನೀವ್ ಹೂ ಅಂದ್ರೆ ನಾನು ನಳದ ಬಿಡಿಯಾಗ ನಿನ್ನ ಕೊಡ ಎಡ ತಾನ ತುಂಬ ಅಪಕ್ಷನ್ ತಳ ಹಾಕ್ತೈತಿ ನೋಡ್. ಲೇ ನನ್ನ ಕೊಡಕ್ ತಳ ಹಾಕ್ಸೋ ಗಣಸ ಮೊದಲು ಚಂದಂಗ ನನ್ನ ಕೊಡಕ್ ನೀರ್ ಬಿಡ ಆಮೇಲೆ ನಾನು ತೊಳಕ ಕೈ ಹಾಕುವಂತ. ಈಗ ನೀವ್ ಹೂ ಅಂದ್ರೆ ನಾ ಹೆಣಿಸೇ ಬಿಡ್ತ ನೋಡ. ಹಾ ಅಷ್ಟು ಪವರ್ ಐತೆ ನಿನ್ನ ತೊಳಕ ನೋಡೇ ಬಿಡ್ತೇನೆ ನಾನು ಹೆಂಗೈತಂತ. ಇದು ಇಂಥ ಪವರ್ ಅಲ್ಲ ಪೊಲೀಸ್ ಪವರ್ ಐತಿ ನೋಡ. ಪೊಲೀಸ್ ಪವರ್ ಬರ್ಬೇಕೀಗ ಬರ್ಬೇಕವ. ಛತ್ರಿ ಎನ್ಸ್ಕೊಂಡಿರುವ ಗಂಡು ಹುಲಿ ಛತ್ರಿ. ಬರ್ರಿ ಛತ್ರಿ ಅವ್ರ. ಇದೇನಪ್ಪಾ ನಿನ್ನ ಮಾತಿನ ತುಂಟ ಈ ಮಧ್ಯಾಹ್ನ ಬಿಸಿಲಾಗಿದೆ ಯಾವ್ದು ಮಾತಾಡೋದೈತ್ಲಿ. ಸಿಂಗಾರಿ ಈ ಮಗನ್ ಬಿಟ್ಟು ನನ್ ಕೈ ಹಿಡಿವಾ. ಏ ಮಗನ ಸರಿ ಇವಳ ಕೈ ಹಿಡಿಯೋದು ಬೆಟ್ಟ ಹೆಂದ ನಾ ಹಿಡಿಯಮದೇನ. ನೀನು ಕೈ ಹಿಡಿತ್ಯಾ? ಹಾ ಹಿಡ್ತಾನ. ಅದೇನದು ಪುಸ್ತಕ ತಗೊಂಡ್ಬರ್ತಿ ಮಾತು ಬರ್ಕೊಂಬಂದ್ರೆ ಮಾತು ಮಾತಾಡಂಗಿಲ್ಲ. ನೀ ಚಂದಂಗ ಕೈ ಹಿಡಿಯೋ ಸಲುವಾಗಿ ಬಂಗಾರ ಬಳಿ ಮಾಡಿಸಿ ತಂದಿಟ್ಟನಂತ ಹೇಳಿ ನೀನು ಬಂಗಾರದ ಬಳಿ ಮಾಡಿಸ್ ತಂದಿಟ್ಟೆ. ಬಂದ್ ಇವನು ಹಾಲು ಹಾಸ್ಕೊಂಡು ಮಲ್ಲೆಗೆ ಹೋಗೋರ್ ಗತಿ. ನೀ ಯಾವ್ದು ಮಕಾರ ಲೇ ನೀನು ಅವನಿಂದ ಅಲ್ಲ ನನ್ನ ಮದುವೆಯಾಗ ಮೊಸಡಿ ನಿಂದ ಸತ್ತ 3 ದಿವಸದ ಮುಂಗ್ಲಿ ಮುಖ ಆಗೈತಿ ನನ್ನ ಮದುವೆ ಅಕ್ಕನಂತೆ. ಏ ಸಿಂಗಾರಿ ಇವನ್ ಏನ್ ಮಾಡ್ತಿ ಬಾ ನಾ ಹೋಗೋನು. ಏ ಸಿದ್ಧ ಈಕೆ ಬೇಕಂದ್ರ ಈಕಿಗೆ ಸಮುದ್ರನ ತಂದು ಕೊಡ್ತಾನ. ಏ ಛತ್ರಿ ಈಕಿ ಯಾವ ಹುಲಿ ಹಾಲು ಬೇಡ ತಂದು ಕೊಡ್ತಾನ ನೋಡ ಮಗನ ಅಟ್ಟು. ಏ ಸಿದ್ಧ ನಿನಗೆ ವಿರೋಧವಾಗಿ ನಾನು ಮಾಡಿ ನೀ ತೋರಿಸಿದಂದ್ರ ಇವಳ ಮ್ಯಾಲ ನನ್ನಂಗ್ ನೀ ಮಾಡಿ ತೋರ್ಸಾಕ ಹೋಗ್ಬ್ಯಾಡ. ನಿನಗಿಂತ ಹೆಚ್ಚು ಮಾಡಿ ತೋರಿಸ್ತಾನ ಮಗನ. ಹಂಗಾದ್ರೆ ನಾ ಬಸ್ನ ಗಾಲಿಯಾಗ ಬಿದ್ದು ಸತ್ತ ಹೋಗ್ತಾನ. ಮೊದಲ್ ನೀ ಸತ್ ತೋರ್ಸ ಆಮೇಲೆ ನಾವು ನೋಡ್ತಾನ ಅದನ್ನ. ಅವಲೇ ಮಗನ ಸಿದ್ಧ ಅನ್ಬೇಕಲೇ ನಮ್ಮ ಊರಾಗ ನೀರ್ ಬಿಟ್ಟು ಸಿದ್ಧ ಅಂದ್ರೆ ಇವ್ ಒಬ್ಬದ ನೋಡ್ರಪ್ಪ. ನಾ ಇಲ್ರೋ ಛತ್ರಿ ಅಂತ ತಿಳ್ಕೊಂಡಾನ್ರಿ.
ಏನ ನಿಂತಿನ ಸಿಂಗಾರಿ ಹವಾರಿ ಬಾ ಈ ಕಡೆ ಲೇ ಸಾಕ್ ನಿಲ್ಸ್ರೇ ನಿಮ್ಮ ಅವ್ರು. ನಂದೊಂದು ಪ್ರಶ್ನೆ ಐತಿ, ಅದಕ್ಕೆ ಯಾರು ಉತ್ತರ ಕೊಡ್ತೀರಿ? ಅವ್ರನ್ನ ಲಗ್ನ ಹಾಕಿ. ಒಂದ ಯಾಕೆ 10 ಹೇಳ ಹೇಳ ಹಂಗದ್ರ ಹೇಳ್ತೀನಿ ಕೇಳು. ಮುಂಜಾನೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ ಆದ್ಮೇಲೆ 3 ಕಾಲಿಲಿ ಅಡ್ಡಾಡೋ ಪ್ರಾಣಿ ಅಂದ್ರೆ ಯಾವುದು? ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ನಿನಗ್ ಗೊತ್ತೈತಿಲ್ಲ? ಹಬ್ಬದು ಸೋತವ ಅಂತ ತಿಳ್ಕೊಂಡ ನೀ ಹೇಳ್ಬಿಡ್ಲಾ ಅಂದ್ರ ಸೋತೆ ಈಗ. ಸೋತವ ಇದ್ರುತ್ರ ಮನುಷ್ಯ ಅದ್ ಹೆಂಗ ಆಗ್ತೈತಿ ಮನುಷ್ಯ? ಹೆಂಗಾಗತ್ತಂತ ಹೇಳ್ತೀನಿ ಕೇಳೀಗ. ಹೇಳ. ಕೂಸಿದಾಗ ಅಂಬಿ ಕಾಲಲ್ಲಿ ತಿರುಗೋದು 4 ಕಾಲಿಲಿ, ಹೌದಿಲ್ಲ? ಹೌದು. ವಯಸ್ಸಿಗೆ ಬಂದಾಗ ತಿರುಗೋದು 2 ಕಾಲ. ಸಂಜೆ ಆದ್ಮೇಲೆ ತಿರುಗಿದ್ ಹೇಳಿದ್ನಲ್ಲ, ಅದು ಬಡಗಿ ಹಿಡ್ಕೊಂಡ ವಯಸ್ಸಾದ್ಮೇಲೆ ತಿರುಗೋದು ಅಂದ್ರ 3 ಕಾಲ ಆತಿ. ಆತ. ಹಾ ಮತ್ತ ಅದಕ್ಕಂತ ನೀವು ನನಗೆ ಸೋತಿದ್ದು. ಸಿಕ್ಕ ಕೈಲಿ ಹಾಕಿ ಬಿಡಬ್ಯಾಡ ನಮಗೊಂದು ನಾನು ಹಿಂಗೊಂದು ಹೇಳ್ತಾನ ಉತ್ತರ. ಇನ್ನೇನ್ ಹೇಳ್ತಿ? ಮೊಗದೈತಿ ಉತ್ತರ ಹೇಳ ನೋಡ. ಬಸಡಿ ಪುಸ್ತಕದಾಗ ಬಿಸ್ಕೊಂಬಂದಾನ ಮತ್ತೆ. ಲೇ ಗೊತ್ತಾಗಿತ್ತು ನಿಮ್ಮ ಜೋಳತನ ನನಗ. ದಾರಿ ಬಿಡ, ನೀರ್ ತರಕ್ ಹೋಗ್ಬೇಕು. ಏ ಸಿಂಗಾಗಿ ಹಾ? ಈ ಮಗ ನೀನು ಮಾಡ್ತೀನಿ, ನಡಿ ನಾವು ಹೋಗೋಣ. ಕೇಳ್ಕೊಂಡ್ ನಿಲ್ಬೇಡ, ಸಿದ್ಧಾನ ಕಣ್ ಕೆಂಪ ಆಗ್ತಾವ, ಬಾ ಹೋಗೋಣ. ಹೆಂಗಂತೀಯ? ಹೊಡಿ ರೊಕ್ಕ ಅಂತ ಯಾಕೆ ಸಂಗಿ ರೊಕ್ಕಿದ್ದವನ ಬೆನ್ನ ಹತ್ತಿ, ರೊಕ್ಕ ಬೇಕು. ರೊಕ್ಕ ಅಂತ ಯಾಕೆ ಸಂಗಿ ರೊಕ್ಕಿದ್ದವನ ಬೆನ್ನ ಹತ್ತಿಯೇ ಆನೆ ಮಾಡಿ ಹೇಳ್ತಾನೆ ಗೆಳತಿ, ಭಾಷಣ ಆನೆ ಮಾಡಿ ಹೇಳ್ತಾನೆ ಗೆಳತಿ. ಭಾಷಣ ಪಾಪ ನಿನ್ನ ಚಾಳಿ ಸುಮಾರೈತಿ, ಒಬ್ಬನ ಜೋಡಿ ಇರು ಚಂದಂಗ, ಹಂಗ್ಯಾಂಗ ಇಲ್ಲಂದ್ರ ಹುಡುಗಿ ನಿಂತು ಬಿಡು ನಡು ದಾರ್ಯಾಗ. 1 2 3 4 ರೊಕ್ಕ ಅಂತ ಯಾಕೆ ಸತಿ ರೊಕ್ಕಿದ್ದವನ ಬೆನ್ನ ಹತ್ತಿ, ರೊಕ್ಕ ಅಂತ ಯಾಕೆ ಸತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಆನೆ ಮಾಡಿ ಹೇತನ ಗತಿ ನಿನ್ನ ಚಾಲಿಸು ಮಾರತಿ. ಒಬ್ಬನ ಜೋಡಿ ಇರೋ ಚಂದಂಗ, ಇಲ್ಲಂದ್ರ ನೀ ನಿಂತು ಬಿಡು ನಡುದಾರ್ಯಾಗ. ಒಬ್ಬನ ಜೋಡಿ ಇರೋ ಚಂದಂಗ, ಇಲ್ಲಂದ್ರ ನೀ ನಿಂತು ಬಿಡು ನಡುದಾರ್ಯಾಗ. ಸುಮ್ಮ ಎದ್ದಂತಲೇ ಕಡಿಸಿ ಮತ್ತೊಂದು ಜೋಡಿ ತಿರ್ಗಾಕತ್ತಿ, ಸುಮ್ಮ ಎದ್ದಂತಲೇ ಕಡಿಸಿ ಮತ್ತೊಂದು ಜೋಡಿ ತಿರ್ಗಾಕತ್ತಿ. ನನಗ ಪಂಟ ಬರ್ದಂಗತ್ತಿ, ಅವಂಗ ನಿನ್ನ ಪಂಟ ಬಟ್ಟಿ ಹೊಂಟಿ ಏನ ಅವನ ಕಾರ್ನ್ಯಾಗ ಅವನಿಗೂ ನೀ ಇಟ್ಟಿನ ಹೂವಾಕಿ ಬ್ಯಾಗ. ಹೊಂಟಿ ಏನ ಅವನ ಕಾರ್ನ್ಯಾಗ ಅವನಿಗೂ ನೀ ಇಟ್ಟಿನ ಹೂವಾಕಿ ಬ್ಯಾಗ. ಅಂದ ಚಂದ ರಗಡ ಐತಿ, ಸುಳಿ ಸ್ವಲ್ಪ ಸುಮಾರೈತಿ. ಅಂದ ಚಂದ ರಗಡ ಐತಿ, ಸುಳಿ ಸ್ವಲ್ಪ ಸುಮಾರೈತಿ. ಕತ್ತ ಚಾಳಿ ಕಲ್ಲಾಕಿದ್ರು ಹೋಗೋದಿಲ್ಲ ಕೆಳಗತ್ತಿ. ಸೊಕ್ಕಿಲಿ ನೀ ಮೆರಿತಿ, ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡ್ತೈತಿ. ಸೊಕ್ಕಿಲಿ ನೀ ಮೆರಿತಿ, ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡುತ್ತೈತಿ. ನಾನು ನೀರ್ ತರಕ್ ಹೋಗ್ಬೇಕು, ಇಲ್ಲಾಂದ್ರ ಅಪ್ಪ ಇಲ್ಲೇ ಬರ್ತಾನ.